ಇಡೀ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿಗಳು ಪ್ರವಾಸ ಮಾಡ್ತಾ ಇದ್ದೇವೆ. ಒಂದು ಕಾಂಗ್ರೆಸ್ ಪಕ್ಷ ಮತ್ತು 5 ಗ್ಯಾರಂಟಿಗಳ ಅಲೆ. ಕಾಂಗ್ರೆಸ್ ಪಕ್ಷ ಏನು ಮಾತು ಕೊಟ್ಟಿದ್ದಾರೆ ಆ ಮಾತನ್ನ ಉಳಿಸ್ಕೊಳ್ತಾ ಇದ್ದಾರೆ. ಇದು ಇಡೀ ದೇಶ ಉದ್ದಕ್ಕೂ ಕೂಡ ಇದು ಪ್ರಚಾರ ನಡೀತಾ ಇದೆ. ನಾನು ನಿನ್ನೆ ಕೇರಳಕ್ಕೆ ಹೋಗಿದ್ದೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಜನಸಮೂಹ. 20ಕ್ಕೂ 20 ಸೀಟು ಕೇರಳದಲ್ಲಿ ನಮ್ಮ UDF ಗೆಲ್ತದೆ ಅಂತ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಈಗ ಇಂದ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಕರ್ನಾಟಕ ರಾಜ್ಯದಲ್ಲಿ 14 ಜನಕ್ಕೆ ಹಾಲಿ ಸಂಸತ್ ಸದಸ್ಯರು ಆಗಿದ್ದಂಥವ್ರಿಗೆ ಬಿಜೆಪಿಯಿಂದ ಟಿಕೆಟ್ ಅನ್ನ ನಿರಾಕರಿಸಿದ್ದಾರೆ. ಯಾಕೆ ನಿರಾಕರಿಸಿದ್ದಾರೆ? ಅವರೆಲ್ಲ ಗೆಲ್ಲುವಂತ ಒಂದು ಶಕ್ತಿ ಇದ್ದಿದ್ರೆ ಅವರೆಲ್ಲ ಸರ್ವೆನಲ್ಲಿ ನಿರಾಕರಿಸಿದ್ದಾರೆ. ಇಡೀ ದೇಶದಲ್ಲಿ 100ಕ್ಕೂ ಹೆಚ್ಚು ಜನರಿಗೆ ಇರುವಂತ 300 ಜನರ ಪೈಕಿ 100ಕ್ಕೂ ಹೆಚ್ಚು ಜನರಿಗೆ ಅವರ ಸೀಟನ್ನ NDA ಇಂದ ನಿರಾಕರಣೆಯನ್ನ ಮಾಡಿದ್ದು ನೀವೆಲ್ಲ ಪಟ್ಟಿಯನ್ನ ನೀವೆಲ್ಲ ಗಮನಿಸಿದ್ದೀರಿ. ಸೊ ಇಲ್ಲಿ ಕ್ಲೀನಾಗಿ ಅರ್ಥ ಆಗ್ತಾ ಇದೆ ಯಾವ ಕಾರಣಕ್ಕೂ NDA ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇಂಡಿಯಾ ಒಕ್ಕೂಟ ರಾಮಚಂದ್ರಪ್ಪ ಸ್ವಲ್ಪ ಜನರಲ್ ಸೆಕ್ರೆಟರಿಗಳು ಶಿಸ್ತು ಕಲಿಬೇಕು. ನೀವೆಲ್ಲ ಕಾಂಗ್ರೆಸ್ ಪ್ರೆಸಿಡೆಂಟ್ ಚೀಫ್ ಮಿನಿಸ್ಟರ್ ಮಾತಾಡುವಾಗ ಇವೆಲ್ಲ ನಿಲ್ಲಿಸಬೇಕಲ್ಲ ನೀವೆಲ್ಲ. ಇಡೀ ಭಾರತದಲ್ಲಿ ಒಂದು ದೊಡ್ಡ ನಮ್ಮ ಪಕ್ಷದ ಸಿದ್ಧಾಂತದ ಬಗ್ಗೆ, ಒಂದು ಐಕ್ಯತೆ ಬಗ್ಗೆ, ತೆಗೆದುಕೊಂಡಂತ ತೀರ್ಮಾನದ ಬಗ್ಗೆ ಜನ ಇವತ್ತು ಬೆಲೆ ಏರಿಕೆ, ನಿರುದ್ಯೋಗ ಇವೆಲ್ಲ ಕೂಡ ದೊಡ್ಡ ಚರ್ಚೆ ಮಾಡ್ತಾ ಇದೆ. ಆಮೇಲೆ ಜಾತಿ ಧರ್ಮದ ಮೇಲೆ ಏನು ಒಂದು ದೊಡ್ಡ ಅಟ್ಯಾಕ್ ನಡೀತಾ ಇದೆ, ಅದರ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ಇದ್ರ ಜೊತೆಗೆ ಇವತ್ತು ಅವರು ಸಂವಿಧಾನವನ್ನ ನಾವು ಬದಲಾವಣೆ ಮಾಡುವುದಿಲ್ಲ ಅಂತ ಇವತ್ತು ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ. ನಿಮ್ಮ ಹಾಲಿ ಸಂಸತ್ ಸದಸ್ಯರು 400 ಸೀಟ್ ಕೊಡಿ, ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ 2-3 ಕಡೆ ಬೇರೆಯವರೆಲ್ಲ ಇದನ್ನ ಪ್ರಸ್ತಾವನೆ ಮಾಡಿದಾಗ ಇವತ್ತವರೆಗೂ ನೀವು ಅವ್ರ ಮೇಲೆ ಪಕ್ಷದಿಂದ ವಜಾ ಮಾಡಕ್ಕೆ ಹೋಗಕ್ಕಾಗ್ಲಿಲ್ಲ. ಜನ ಉತ್ತರ ಭಾರತದಲ್ಲಿ ದಂಗೆ ಹೇಳ್ತಾ ಇದ್ದಾರೆ. ಇದನ್ನ ಗಮನದಲ್ಲಿಟ್ಕೊಂಡು ನೀವು ಈ ಸಂದರ್ಭದಲ್ಲಿ ಇಂತಹ ಹೇಳಿಕೆಯನ್ನು ಕೂಡ ಇವತ್ತು ಕೊಟ್ಟಿದ್ದೇವೆ. ಈಗ ನಾವು ಏನ್ ಗ್ಯಾರಂಟಿ ಕೊಟ್ಟೋ ಆ ಗ್ಯಾರಂಟಿಯನ್ನ ತೆಲಂಗಾಣದಲ್ಲಿ ಮತ್ತು ಕರ್ನಾಟಕದಲ್ಲಿ ನಾವು ಯಾವಾಗ ಅನುಷ್ಠಾನಕ್ಕೆ ತಂದ್ಬಿಟ್ಟು ಜನರ ಬದುಕಿನಲ್ಲಿ ಬದಲಾವಣೆ ಆಯ್ತೋ ಅದಾದ ಮೇಲೆ ನೀವು ಟೀಕೆ ಮಾಡ್ತಿದ್ದಂತ ಪ್ರಧಾನಮಂತ್ರಿಗಳು ಮೋದಿ ಗ್ಯಾರಂಟಿ ಅಂತ ಹೇಳಿ ಇವತ್ತು ನೀವು ಕೂಡ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮೋದಿ ಗ್ಯಾರಂಟಿ ಅಂತ ಕೊಡ್ತಾ ಇದೀವಿ. ಏನು ತಲುಪ್ತೋ ಬಿಡ್ತೋ ಇದನ್ನ ನೀವೇ ಮತದಾರರೇ ಅರ್ಥ ಮಾಡ್ಕೊಳ್ಬೇಕು. ಪ್ರಣಾಳಿಕೆ ಏನು ಬಿಡುಗಡೆ ಮಾಡಿದ್ದಾರೆ, ಹಿಂದೆ ಕೊಟ್ಟಂತ ಪ್ರಣಾಳಿಕೆ ಇತ್ತು ಆ ಪ್ರಣಾಳಿಕೆಯನ್ನ ಇವತ್ತು ಕೂಡ ಅವು ಕಾರ್ಯರೂಪಕ್ಕೆ ಬರಲಿಲ್ಲ. ಏನು ಹಿಂದೆ ಎಲೆಕ್ಷನ್ ಅಲ್ಲಿ ಮಾತು ಕೊಟ್ಟಿದ್ರು ಆ ಮಾತು ರಾಜ್ಯದಲ್ಲಾಗಿರ್ಬೋದು ರಾಷ್ಟ್ರದಲ್ಲಾಗಿರ್ಬೋದು ಮಾತು ಕೊಡಕ್ ಆಗ್ಲಿಲ್ಲ. ಸೊ ಯಾವ ನೈತಿಕತೆಯಿಂದ ಓಟ್ ಕೇಳ್ತಾ ಇದ್ದಾರೆ ಅಂತ ಅರ್ಥ ಆಗ್ತದೆ. ಸೋಲ್ತೀವಿ ಅನ್ನೋ ದೃಷ್ಟಿಯಿಂದನೇ ಇವತ್ತು ಬೇರೆ ಪಾರ್ಟಿ ಜೊತೆ ಈ ಕಡೆ ಆಂಧ್ರ ಪ್ರದೇಶದಲ್ಲಿರ್ಬೋದು ಚಂದ್ರಬಾಬು ನಾಯ್ಡು ಜೊತೆ ಸಂಬಂಧನೇ ಇಲ್ಲ ಅಂತ ಅನ್ಸ್ಕೊಳ್ತಿದ್ದವರು ಇವತ್ತು ಅಲ್ಲೂ ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಜನತಾದಳದ ಜೊತೆ ಸೇರ್ಕೊಂಡಿದ್ದಾರೆ. ಇವತ್ತು ಬಹಳ ವಿಶೇಷವಾದಂತ ಹೇಳಿಕೆಯನ್ನು ನಾನು ಮಾಧ್ಯಮದಲ್ಲಿ ನೋಡಿದೆ. ಯಾರತ್ರ? ಬಿಜೆಪಿ ಅಧ್ಯಕ್ಷಗಳು ಈ ನಮ್ಮ ಗ್ಯಾರಂಟಿ ಮುಂದುವರಿದಿಲ್ಲ ಅಂತ ಹೇಳಿದ್ದಾರೆ. ನಿಜ ತಾನೆ? ಇವತ್ತು ಗ್ಯಾರಂಟಿ ಮುಂದುವರಿದಿಲ್ಲ ಅಂತ ಇವತ್ತು ಹೇಳಿದ್ದಾರೆ. ಅಂದ್ರೆ ಗ್ಯಾರಂಟಿ ನಮ್ಮ ಪಕ್ಷ ಬಂದ್ರೆ NDA ಬಂದ್ರೆ ನಾವು ತೆಗೆದಾಕ್ತೀವಿ ಅಂತ ಹೇಳಿದ್ದಾರೆ. ನಾನು ಬಿಜೆಪಿಯ ನಾಯಕರುಗಳು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಯಡಿಯೂರಪ್ಪನವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ವಿಜೇಂದ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಅಶೋಕ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಕುಮಾರಸ್ವಾಮಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಿಮ್ಮ ಹಣೆ ಬರದಲ್ಲಿ ನಮ್ಮ ಗ್ಯಾರಂಟಿಯನ್ನ ಮುಟ್ಲಿಕ್ಕೆ ಈ ರಾಜ್ಯದ ಜನ ಬಿಡುವುದಿಲ್ಲ.
ಕಾಂಗ್ರೆಸ್ ಪಾರ್ಟಿ ಅವಕಾಶ ಕೊಡುವುದಿಲ್ಲ. ನಾವು ಏನು ಸೀಟನ್ನ ಗೆದ್ದಿದ್ದೇವೆ 20ಕ್ಕೂ ಹೆಚ್ಚು ಸೀಟು 20ಕ್ಕೂ ಹೆಚ್ಚು ಸೀಟನ್ನ ನಾವು ಗೆಲ್ತೇವೆ. ನಿಮ್ಗೆ ನಮ್ಮ ಜನ ತೋರಿಸ್ತಾ ಇರೋಂಥ ವಿಶ್ವಾಸ, ಪ್ರೀತಿ, ವಿಶ್ವಾಸ ಗಮನದಲ್ಲಿಟ್ಕೊಂಡು ನಿಮ್ಮ ಫ್ರಸ್ಟ್ರೇಷನ್ ಇಂದ ನನ್ನ ತಾಯಂದಿರ ಬಗ್ಗೆ ಮಾತಾಡ್ತಾ ಇದ್ರಿ. ತಾಯಂದಿರು ದಾರಿ ತಪ್ಪಿದ್ರು ಅಂತ ನೀವು ಮಾತಾಡ್ತಾ ಇದ್ದೀರಿ. ಅದಕ್ಕೆ ಆ ತಾಯಂದಿರು ಉತ್ತರ ಕೊಡ್ತಾರೆ. ಇವತ್ತು 5 ಗ್ಯಾರಂಟಿ ನಾನು ಹೇಳಿದ್ದೇನೆ. ಈ 5 ಗ್ಯಾರಂಟಿ ಸೇರಿ 5 ಬೆರಳು ಸೇರಿ ಕೈ ಮುಷ್ಟಿ ಆಯ್ತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು ಅನ್ನೋದಕ್ಕೆ ನಿಮ್ಮ ಹೇಳಿಕೆಗಳೇ ಸಾಕ್ಷಿ. ನಿಮ್ಮ ಸಹೋದರನೇ, ನಾನು ಮೊನ್ನೆ ಶಿವಮೊಗ್ಗಕ್ಕೆ ಹೋಗಿದ್ದೆ. ಶಿವಮೊಗ್ಗದಲ್ಲಿ 3 ಎಲೆಕ್ಷನ್ ನಾನು ನೋಡಿದ್ದೇನೆ, 4 ಎಲೆಕ್ಷನ್ ನೋಡಿದ್ದೇನೆ. ಬಹುಶಃ ಗೀತಾ ಶಿವರಾಜ್ ಕುಮಾರ್ಗೆ ಸೇರಿದಂತ ನಮ್ಮ ಸಾಮಾನ್ಯ ಜನ ಪಕ್ಷ ಭೇದ ಮರೆತು ಶಿವಮೊಗ್ಗದಲ್ಲಿ ಯಾವ ಕಾರಣಕ್ಕೂ ಯಡಿಯೂರಪ್ಪನವರ ಸುಪುತ್ರ ವಿಜೇಂದ್ರ ಸೋದರ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇದು ಶಿವಮೊಗ್ಗದ ಫಲಿತಾಂಶ. ನಮ್ಮ ಗೀತಾ ಶಿವರಾಜ್ ಕುಮಾರ್ ಅವರು ಖಂಡಿತ ಅಲ್ಲೂ ಕೂಡ ಶಿವಮೊಗ್ಗದಲ್ಲೂ ಕೂಡ ಗೆದ್ದೇ ಗೆಲ್ತಾರೆ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ಕರಡಿ ಸಂಗಣ್ಣವರು ಇಲ್ಲಿಗೆ ಬಂದಿದ್ದಾರೆ. ಕರಡಿ ಸಂಗಣ್ಣವರು ನಮ್ಮ ಸೌದಿಯವರು ಹೇಳ್ತಾ ಇದ್ರು, ಆಗ ನಾನೇ ಸೇರಿಸಿದ್ದೆ ಬಿಜೆಪಿ ದಳದಿಂದ ಅಂತ. ಈಗ ಅವರು ಎಲ್ಲ ನಮ್ಮ ಮುಖಂಡಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಬಹಳ ಸರಳ ಸಜ್ಜೆ, ಹಾಲಿ ಸಂಸತ್ ಸದಸ್ಯರು ಅವ್ರು ನಿನ್ನೆ ಬಿಜೆಪಿಗೆ ಸಂಸತ್ ಸದಸ್ಯರಿಗೆ ಫ್ಯಾಕ್ಸ್ ಕಳಿಸಿ ತನ್ನ ರಾಜೀನಾಮೆಯನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಲಿ ಸಂಸತ್ ಸದಸ್ಯರು ಬಿಜೆಪಿನ ಇಂತ ಇಷ್ಟು ಅಬ್ಬರ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಬಿಜೆಪಿನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಅಂತಂದ್ರೆ ನಮ್ಮ ನೀತಿ, ನಮ್ಮ ಸಿದ್ಧಾಂತ, ನಮ್ಮ ಕಾರ್ಯಕ್ರಮ ಬಿಜೆಪಿನ ಈ ರಾಜ್ಯದಲ್ಲಿ ತೊಳಿತದೆ. ನಾವು ಯಾವ ರೀತಿ ಬೆಳಗಾಂನಲ್ಲಿ ಗಾಂಧಿ ಬಾವಿಯಿಂದ ನೀರ್ ಹಾಕ್ಬಿಟ್ಟು ಪರ್ಕೆಯಲ್ಲಿ ಗುಡಿಸ್ದೋ ಅದೇ ರೀತಿ ರಾಜ್ಯದ ಜನತೆ ಬಿಜೆಪಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಗುಡಿಸ್ತಾರೆ ಅನ್ನೋದಕ್ಕೆ ಇಂಥ ಮುಖಂಡಗಳೇ ಸಾಕ್ಷಿ. ಅವರ ಜೊತೆಯಲ್ಲಿ ತಾಲೂಕ್ ಬೋರ್ಡ್ ನ ಮೆಂಬರ್ ಆಗಿ ಕೆಲಸ ಮಾಡಿರೋರು, PLD ಬ್ಯಾಂಕ್ ನಲ್ಲಿ ಕೆಲಸ ಮಾಡಿರೋರು, ಬೇರೆ ಬೇರೆ ಎಲ್ಲ ಮುಖಂಡಗಳು, ಸ್ಥಳೀಯ ಮುಖಂಡಗಳು ಕೂಡ ಎಲ್ಲ ಬಂದಿದ್ದಾರೆ. ಇವರು ಕೂಡ ಹಿಂದೆ PLD ಬ್ಯಾಂಕ್ ಅಧ್ಯಕ್ಷರಾಗಿ MLA ಕೊಪ್ಪಳದಿಂದ ಇಂಡಿಪೆಂಡೆಂಟ್ ಆಗಿ ಇದ್ಕೊಂಡು JDU ನಿಂದ 99ರಲ್ಲಿ ನಾವು ಬೈ ಎಲೆಕ್ಷನ್ಗೆಲ್ಲ ನಾವೆಲ್ಲ ಹೋಗಿದ್ದು. ಅವ್ರ ಎಲೆಕ್ಷನ್ ಬೈ ಎಲೆಕ್ಷನ್ ಎಲ್ಲ ಹೋಗಿದ್ದು. ಬಿಜೆಪಿಲಿ ಸೇರ್ಕೊಂಡು ಬೈ ಎಲೆಕ್ಷನ್ ಅವ್ರು ಗೆದ್ದಿದ್ರು. ತಿರ್ಗಾ ಕೊಪ್ಪಳ 2 ಬಾರಿ 14 ಪ್ಲಸ್ 19ರಲ್ಲಿ ಅವರು ಸಂಸತ್ಗೆ ಸದಸ್ಯರಾಗಿ ದೊಡ್ಡ ಮೊತ್ತದಿಂದ ಆಯ್ಕೆಯಾಗಿದ್ದರು. ಬರೀ ಶುದ್ಧವಾದಂತ ಸರಳತೆಯ ಆಡಳಿತವನ್ನ ಮಾಡಿದಂತ ಇಡೀ ನಮ್ಮ 2 ಜಿಲ್ಲೆ ಆ ಭಾಗದಲ್ಲಿ ಒಳ್ಳೆ ಸಂಪರ್ಕವನ್ನ ಇಟ್ಕೊಂಡು ಬಹಳ ದೊಡ್ಡ ಅನುಯಾಯಿಗಳನ್ನ ಇಟ್ಕೊಂಡು ಬಂದಿದ್ದರು. ಅದಕ್ಕೆ ಇಡೀ ನಮ್ಮ ಜಿಲ್ಲೆಯವರು ಅವರು ಮುಂದೆ ಬರ್ಲಿಲ್ಲ ಅಂದ್ರು ನಮ್ಮವರೆಲ್ಲ ಮಾತಾಡಿ ಅವ್ರಿಗೆ ಹೇಳಿ ಮನವರಿಕೆ ಮಾಡಿ ನಿಮ್ಮಿಂದ ಒಂದು ಪಕ್ಷಕ್ಕೆ ದೊಡ್ಡ ಶಕ್ತಿ ಬರ್ತದೆ, ನೀವು ಬರಬೇಕು ಅಂತೇಳಿ ಅದಕ್ಕೆ ಎಲ್ಲ ಜಿಲ್ಲೆಯ ನಾಯಕರುಗಳು ಕೂಡ 2 ಜಿಲ್ಲೆ ನಾಯಕರುಗಳು ಬಂದು ಇವತ್ತು ಅವ್ರಿಗೆ ತುಂಬ ಹೃದಯದಿಂದ ಅವ್ರಿಗೆ ಸ್ವಾಗತವನ್ನ ಮಾಡಲಿಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾನು ಪಕ್ಷದ ಪರವಾಗಿ ನಾನು ಅವ್ರಿಗೆ ಸ್ವಾಗತ ಮಾಡ್ತೇನೆ. ಇದಲ್ಲದೆ ಅರಕಲಗೂಡಿಂದ ನಮ್ಮಲ್ಲೇ ಕೆಲಸ ಮಾಡ್ತಿದ್ದಂತ ಪುಟ್ಟಸ್ವಾಮಿ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬೇಕು ಅಂತ ಬಹಳ ದಿನದಿಂದ ಪ್ರಯತ್ನ ಮಾಡ್ತಾ ಇದ್ರು. ಈಗ ಅವ್ರನ್ನೂ ಕೂಡ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ತಾ ಇದ್ದೇನೆ. ಮತ್ತು ರಾಜಾಜಿನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ನಮ್ಮ ದಾಸರಳ್ಳಿಲೂ ಸ್ಪರ್ಧೆ ಮಾಡಿ ಈಗ ನಮ್ಗೆ ತುಮಕೂರಿಗೂ ಬಹಳ ಬೆಂಬಲವಾಗಿ ನಿಂತ್ಕೊಳ್ಳಿಕ್ಕೆ ನಮ್ಮ ಕೃಷ್ಣಮೂರ್ತಿ ಅವರು ನಮ್ಮನ್ನ ಬಿಟ್ಟು ಹೋಗಿದ್ರು. ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೇನೆ. ಮತ್ತು 3 ಬಾರಿ ಶಾಸಕರಾಗಿ ಕೆಲಸ ಮಾಡಿದಂತ SC ಮಾಳಿಗೆಯವರು, ಶಿವಪುತ್ರ ಮಾಳಿಗೆಯವರು, ಬೆಳಗಾಂ ಗ್ರಾಮಾಂತರದವರು. ನಾನು ಅವ್ರ ಮನೆಗೆ ಮೊನ್ನೆ ಬೆಳಗಾಂ ಹೋಗ್ಬೇಕಾಗಿತ್ತು, ನನಗೆ ಟೈಮ್ ಸಿಕ್ಕಿರ್ಲಿಲ್ಲ. ನಾನು ಶಿವಮೊಗ್ಗಕ್ಕೆ ಅರ್ಜೆಂಟ್ ನಾಮಿನೇಷನ್ ಫೈಲ್ ಮಾಡಕ್ಕೆ ಮುಂಚಿತವಾಗಿ ಅಲ್ಲಿಗೆ ಹೋಗ್ಬೇಕಾಯ್ತು. ಅಲ್ಲೂ ಬಹಳ ದೊಡ್ಡ ಸಭೆ ಶಿವಮೊಗ್ಗದಲ್ಲಿ ಮತ್ತು ಬೆಳಗಾಂನಲ್ಲಿ ಬಹುಶಃ ನನ್ನ ರಾಜಕೀಯದ ಅನುಭವದಲ್ಲಿ 2 ಅಂತ ದೊಡ್ಡ ನಾಮಪತ್ರ ಸಭೆಗಳನ್ನ ನಾನು ನೋಡಿರ್ಲಿಲ್ಲ. ಇವತ್ತು ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ಲಿಕ್ಕೆ ಬಂದಿದ್ದಾರೆ. ಅವರು ಕೂಡ ನಾನು ಈಗಾಗಲೇ ಸ್ವಾಗತ ಮಾಡ್ತೇನೆ. ಇದಲ್ಲದೆ ನಮ್ಮ ಪತ್ರಕರ್ತೆಯಾಗಿ ಕೆಲಸ ಮಾಡಿದಂತ ಸ್ವಾತಿ ಚಂದ್ರಶೇಖರ್ ಅವರು ಬಂದಿದ್ದಾರೆ. ಅವರು ಕೂಡ ನನ್ನ ಹತ್ರ ಮಾತಾಡಿದ್ರು. ನಿಮ್ಮ ಪಕ್ಷದ ಸಿದ್ಧಾಂತಕ್ಕೆ ನಾನು ಒಪ್ಪಿ
ನಿಮ್ಮ ಜೊತೆ ನಾನು ಇರ್ತೇನೆ ಅನ್ನೋ ಮಾತನ್ನ ಕೂಡ ಅವರು ಹೇಳಿದ್ರು. ಸೊ ಅವರು ಕೂಡ ನಾನು ಪಕ್ಷದ ಪರವಾಗಿ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೇನೆ. ನಾವು ಜಾಸ್ತಿ ಹೊತ್ತು ಈ ಕಾರ್ಯಕ್ರಮನ ನಡೆಸಲಿಕ್ಕೆ ಆಗುದಿಲ್ಲ, ಏಕೆಂದ್ರೆ ನಾನು ಮುಖ್ಯಮಂತ್ರಿಗಳು ಇಬ್ಬರು ಕೂಡಲೇ ನಾವು ಬೆಳಗಾವಿ ಇದಕ್ಕೆ ಮಂಡ್ಯಗೆ ಹೋಗ್ಬೇಕಾಗಿದೆ. ರಾಹುಲ್ ಗಾಂಧಿ ಅವರು ಕೋಲಾರ್ಗೆ ಮತ್ತು ಮಂಡ್ಯಗೆ ಬರಬೇಕಾಗ್ತದೆ, ಬರ್ತಾ ಇದ್ದಾರೆ. ಅವ್ರಿಗೆ ನಾವು ಸ್ವಾಗತ ಮಾಡಬೇಕಾಗ್ತದೆ, ಜೊತೆಗೆ ನಾವು ಅವ್ರ ಜೊತೆ ಪ್ರಯಾಣ ಕೂಡ ನಾವು ಮಾಡಬೇಕಾಗ್ತದೆ. ಆದ್ರಿಂದ ಜಾಸ್ತಿ ಬರೀ ನಾನು ನಮ್ಮ MP ಅವ್ರಿಗೆ ಮಾತ್ರ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಮುಖ್ಯಮಂತ್ರಿಗಳು 1-2 ನಿಮಿಷ ಮಾತಾಡ್ತಾರೆ. ನನಗೊಂದು ಪ್ರೆಸ್ ಕ್ಲಬ್ ಅಲ್ಲಿ ನಾನು ಟೈಮ್ ಕೊಟ್ಬಿಟ್ಟಿದೆ. ಮಧ್ಯರಾತ್ರಿ ನಾನು ಕೇರಳದಿಂದ ಬರಲಾಗಿ ಸ್ವಲ್ಪ ಲೇಟ್ ಆಯ್ತು, ಒಂದು 15 ನಿಮಿಷ ಲೇಟ್ ಆಯ್ತು, ಕ್ಷಮಿಸ್ಬೇಕು. ನೀವ್ಯಾರು ಬಂದಿದ್ದೀರಿ, ನಿಮ್ನ ಹೊಸಬರು ಹಳಬರು ಅನ್ನೋದಲ್ಲದೆ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತೇವೆ. ನಿಮ್ಗೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಾನು ತುಂಬ ಹೃದಯದಿಂದ ನಾನು ಸ್ವಾಗತ ಮಾಡ್ತೇನೆ. ಈಗ ಕರಡಿ ಸಂಗಣ್ಣವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಸಂಗಣ್ಣವರೇ, ನೀವು ಸ್ಟೇಜ್ ಮೇಲೆ ಇರೋರು ಯಾರ ಹೆಸರು ತಗೊಳ್ಳೋದು ಬೇಡ, ಮುಖ್ಯಮಂತ್ರಿದಂತ ಹೆಸರು ತಗೊಂಡ್ರು ಸಾಕು, ಪಕ್ಷದ ಹೆಸರು ತಗೊಂಡ್ರು ಸಾಕು. ಮಿಕ್ಕಿದೆಲ್ಲ ನಿಮ್ಮ ಫ್ರೆಂಡ್ಸು, ದಯವಿಟ್ಟು ಜಲ್ದಿ ಮಾತಾಡಿ, ಆಮೇಲೆ ಮಿಕ್ಕಿದ್ದು ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.